ಓಂ ನಮಃ ಶಿವಾಯ. ಭಗವಂತ ಕಾಪಾಡಪ್ಪ ತಂದೆ. ಕಿತ್ತಮ್ಮ ನಾಷ್ಟ ಏನು ಬೇಕಮ್ಮ ನಿನಗೆ? ಏನು ತಿನ್ನೋಂಗಾಗೈತಿ? ತಾಲಿಪಟ್ಟಿ ಬೇಕಾ? ಹಂಗಂದ್ರೆ ಒಂದು ಸಣ್ಣ ಕಟ್ ಮಾಡಿ ಕೊಡಬೇಕು. ಕೀರ್ತಿ ಕೊಡ್ರಿ, ಕಟ್ ಮಾಡಿದೆ. ಕಟ್ ಮಾಡೋಣ. ನಿಮ್ಗೆ ಚಾಕ್ಲೇಟ್ ತಿಂತೈತೆ. ಹೌದಾ? ನಾನು ನೀವು ಹೇಳೋ ಮೊದಲ ಕಟ್ ಮಾಡಿ ಇಟ್ಬಿಟ್ಟೇನು ಮಮ್ಮಿ. ಥ್ಯಾಂಕ್ ಯು. ಟೇಕ್ ಇಟ್. ಥ್ಯಾಂಕ್ ಯು. ಇವಾಗ ಸೂಪರಾಗಿ ತಾಲಿಪಟ್ಟಿ ಮಾಡ್ತೇನೆ. ಬಾ ಮಾಡೋಣ. ನನಗೂ ಕೊಡ್ರಿ ಚಾಕ್ಲೇಟ್. ಬೇಕಾ? ಸಾಕನೇ ಬೇಕಾ? ಒಂದು ಬೈಟ್ ತಿನ್ನ ಮತ್ತೆ ಕೊಡ್ತೇನೆ. ತಾಲಿಪಟ್ಟಿ ಮಾಡೋಕೆ ಜೋಳದ ಹಿಟ್ಟು ಇಲ್ಲ, ಗೋಧಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು, ಆಮೇಲೆ ಮಕ್ಕ ಹಿಟ್ಟು ಅಂದ್ರೆ ಗೊಂಜಾಳ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಜ್ವಾನ ಅಂದರೆ ಡೈಜೆಷನ್ ಆಗಕ್ಕೆ, ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಕಸ್ತೂರಿ ಮೇಥಿ, ಆಮೇಲೆ ಸ್ವಲ್ಪ ಬಿಳಿ ಎಳ್ಳು, ಜೀರಿಗೆ, ಅರಿಶಿನ ಪುಡಿ, ಖಾರ ಪುಡಿ, ನಾವು ಮಸಾಲೆ ಯೂಸ್ ಮಾಡೋಂಗಿಲ್ಲ, ಸ್ವಲ್ಪ ಏನೋ ಬರಲಿ ಅಂಥೇಳಿ ಸ್ವಲ್ಪ ಸಾಂಬಾರು ಪೌಡ್ರ್. ತುಂಬ ತಿನ್ನಲ್ಲ, ಸ್ವಲ್ಪ. ಜೊತೆಗೆ ನನ್ನ ಮಗಳು ಚೆನ್ನಾಗಿ ಚಾಪ್ ಮಾಡಿಟ್ಟಾಳ. ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಂದು 4 ಉಳ್ಳಾಗಡ್ಡಿ ಎಲ್ಲ ಕಲಿಸ್ಕೋಬೇಕು ನೀಟಾಗಿ. ಟಮಾಟಿ ಹಾರಿಸಿದ್ರೆ ಟಮಾಟಿ ಹೇಳಂದ್ರೆ ಕಾಣಿಸ್ತಿರ್ತೈತಲ್ಲ ಕಣ್ಣಿಗೆ. ಇದಕ್ಕೆ ಸ್ವಲ್ಪ ಮೊಸರು ಹಾಕಬೇಕು, ಸ್ವಲ್ಪ ಮೊಸರು. ನನ್ನ ಮಗಳ ಇಷ್ಟದ ಪ್ರಕಾರ ನಮ್ಮ ಮನೆಯಲ್ಲಿ ತುಂಬ ರುಚಿಕರವಾದ ತಾಲಿಪಟ್ಟಿ ಸಿದ್ಧವಾಗಿದೆ ಫ್ರೆಂಡ್ಸ್. ಭಾಳ ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ಸೂಪರ್, ತಿನ್ನೋಕ್ಕಂತೂ ಸೂಪರ್. ಬನ್ನಿ ತಿನ್ನೋಣ. ಸೂಪರ್.